ಶಾಂತಿ. ಸೊ ಅವ್ಯಕ್ತ ಸೀರೀಸ್ ನಲ್ಲಿ 1977 ಮುರಳಿಗಳಲ್ಲಿ ಇವತ್ತು ತುಂಬಾ ಬೇಸಿಕ್, ಬಹಳ ಇಂಪಾರ್ಟೆಂಟ್ ಮುರಳಿ ಆಗಿದೆ. ಎಲ್ಲರಿಗೆ ಪ್ರಿಯವಾದಂತ ಟಾಪಿಕ್, ಮತ್ತೆ ಕೆಲವರಿಗೆ ಕಷ್ಟವಾದಂತ ಟಾಪಿಕ್. ಸೊ 9/5/77 ಮುರಳಿ ಇದು 9 ಮೇ 77. ಬಾಬಾ ಈ ಮುರಳಿಯಲ್ಲಿ ವಿಶೇಷವಾಗಿ ಪವಿತ್ರತೆ ಬಗ್ಗೆ, ಪವಿತ್ರತೆ ಹೇಗೆ ಬ್ರಾಹ್ಮಣರ ಒಂದು ಶೃಂಗಾರ ಅಥವಾ ಪರ್ಸನಾಲಿಟಿ ಅಥವಾ ಫೌಂಡೇಶನ್ ಆಗಿದೆ, ಇದರ ಬಗ್ಗೆ ಬಾಬಾ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಸಂಪೂರ್ಣ पवित्रता ही ವಿಶೇಷ ಪಾಠ ಬಜಾನೆ वालों का ಶೃಂಗಾರ है. ಬಾಬಾ ಏನ್ ಹೇಳ್ತಾರೆ, ಸಂಪೂರ್ಣ ಪವಿತ್ರತೆ ಏನು, ಸಂಪೂರ್ಣ ಪವಿತ್ರತೆ ಅಂದ್ರೆ ಅದನ್ನ ಬಾಬಾ ಮುರಳಿಯಲ್ಲಿ ಮುಂದೆ ಹೇಳ್ತಾರೆ. ಸಂಪೂರ್ಣ ಪವಿತ್ರತೆ ಏನಿದೆಯೋ ಇದು ವಿಶೇಷ ಪಾತ್ರ ಮಾಡುವಂತವರ ಶೃಂಗಾರ ಆಗಿದೆ. ಅಂದ್ರೆ ಈ ಸೃಷ್ಟಿ ನಾಟಕದಲ್ಲಿ ಯಾರು ವಿಶೇಷ ಪಾತ್ರ ಮಾಡಕ್ಕೆ ಹೊರಟಿದ್ದಾರೆ, ಬಾಬಾ ಹೇಳ್ತಾರೆ ಅವರು ಇರಬೇಕಾಗಿರುವಂತಹ ಸ್ಪೆಷಾಲಿಟಿ ಆಗಿದೆ ಸಂಪೂರ್ಣ ಪವಿತ್ರತೆ. ಸೊ ಇದು ಆ ಆತ್ಮಗಳಕ್ಕೆ ಶೃಂಗಾರ. तो अपने को इस ड्रामा के अंदर विशेष पाठ बजाने वाले अथवा विशेष पाठदारी समझते हो. ಬಾಬಾ ಹೇಳ್ತಾರೆ, ನಿಮ್ಮನ್ನ ನೀವು ಈ ಡ್ರಾಮಾ ಒಳಗಡೆ ವಿಶೇಷ ಪಾತ್ರ ಮಾಡುವಂತಹ ಮತ್ತೆ ವಿಶೇಷ ಪಾತ್ರಧಾರಿ ನಾನಾಗಿದ್ದೀನಿ ಅಂತ ತಿಳ್ಕೊಂಡು ನಡೀತಾ ಇದ್ದೀರಾ. ವಿಶೇಷ ವಿಶೇಷ ಪಾತ್ರಧಾರಿ, ಈ ರೀತಿ ನಿಮ್ಮನ್ನ ನೀವು ನಡೀತಾ ಇದ್ದೀರಾ ಅಂತ ಬಾಬಾ ಕೇಳಿ. विशेष पाठ की विशेषता क्या होती, उसको जानते हो ना. ಯಾರು ವಿಶೇಷ ಪಾತ್ರ ಮಾಡ್ತಾ ಇದ್ದಾರೆ ಅವರಿಗೆ ಇರಬೇಕಾಗಿರುವಂತ ವಿಶೇಷತೆಗಳೇನು, ವಿಶೇಷ ಪಾತ್ರ ಮಾಡುವಂತವರಿಗೆ ಇರಬೇಕಾಗಿರುವಂತಹ ವಿಶೇಷತೆಗಳು ಏನಾಗಿದೆ ಅದರ ಬಗ್ಗೆ ಗೊತ್ತಿದೆಯಲ್ವಾ. विशेषता यह है कि बाप के साथ साथी बनकर पाठ बजाते हो. ಬಾಬಾ ಹೇಳ್ತಾರೆ, ವಿಶೇಷತೆ ನಿಮ್ದು ಇದೇ ಆಗಿರುತ್ತೆ, ತಂದೆಯ ಜೊತೆ ನೀವು ತಂದೆಯ ಜೊತೆ ಜೊತೆಗಾರರಾಗಿ ಪಾತ್ರ ಮಾಡ್ತಾ ಇದ್ದೀರಿ. ಭಗವಂತನಿಗೆ ಜೊತೆಗಾರರಾಗಿ ನೀವು ಪಾತ್ರ ಮಾಡ್ತಾ ಇರುವಂತವ್ರು. और साथ साथ हर पाठ अपने साक्षीपन की स्थिति में स्थित होकर के बजाते. ಎರಡನೇದು, ನೀವು ಮಾಡುವಂತ ಪ್ರತಿ ಒಂದು ಪಾತ್ರ ಏನಿದೆ ಸಾಕ್ಷಿತನದ ಸ್ಥಿತಿಯಲ್ಲಿ ಸ್ಥಿತರಾಗಿ. ಇವತ್ತು ಬಾಬಾ ಯಾವ ಸ್ಥಿತಿ ಬಗ್ಗೆ ಹೇಳ್ತಾ ಇದ್ದಾರೆ, ಸಾಕ್ಷಿ. तो ಸಾಕ್ಷಿತನದ ಸ್ಥಿತಿಯಲ್ಲಿ ಸ್ಥಿತರಾಗಿ ಪಾತ್ರ ಮಾಡುವಂತ. तो ವಿಶೇಷತಾ ಹುಯಿ, ಆ ಲೆಕ್ಕದಲ್ಲಿ ನಿಮ್ಮಲ್ಲಿರುವಂತಹ ವಿಶೇಷತೆ ಏನಾಗಿರುತ್ತೆ, ಬಾಪ್ ಕೆ ಸಾಥ್ ಸಾಥಿ ಕಿ और ಸಾಕ್ಷಿಪನ್. ಒಂದು ತಂದೆಯ ಜೊತೆ ಜೊತೆಗಾರರಾಗುವ, ಅಂದ್ರೆ ತಿಳ್ಕೊಳ್ಳಿ, ಇಡೀ ಸೃಷ್ಟಿಗೆ ಯಾರು ಓನರ್ ಆಗಿದ್ದಾರೆ, ವಿಧಾತ ಆಗಿದ್ದಾರೆ, ಅವರ ಜೊತೆ ಸೇರ್ಕೊಂಡು ನೀವು ಪಾತ್ರ ಮಾಡಿ. ಎರಡನೇದು, ಸಾಕ್ಷಿಯಾಗಿ ಪಾತ್ರ ಮಾಡ್ತಾ ಇದ್ದಾರೆ. ಹೇಗೆ ಬಾಬನು ಸಹ ಪ್ರತಿಯೊಬ್ಬರ ಪಾತ್ರನನ್ನು ಹೇಗೆ ನೋಡ್ತಾರೆ, ಸಾಕ್ಷಿಯಾಗಿ ನೋಡ್ತಾರೆ. ಸೊ ಅದೇ ರೀತಿ ನೀವೂ ಸಹ ಬಾಬನ ಜೊತೆ ಸೇರಿ ಪ್ರತಿಯೊಬ್ಬರ ಪಾತ್ರನನ್ನ ಸಾಕ್ಷಿಯಾಗಿ ನೋಡ್ತಾರೆ. तो उस विशेषता के कारण ही ವಿಶೇಷ ಪಾಠಧಾರಿ ಗಾಯೇ ಜಾತೆ. ಆ ಒಂದು ವಿಶೇಷತೆ ನಿಮ್ಮಲ್ಲಿ ಇರುವ ಕಾರಣದಿಂದನೇ ವಿಶೇಷ ಪಾತ್ರಧಾರಿ ಅಂತ ನಿಮ್ದು ಗಾಯನ. तो अपने आप को सदा चेक करो कि हर पाठ बजाते हुए दोनों ही विशेषताएं आपके अंदर रहती है. ಅದರಿಂದ ನಿಮ್ಮನ್ನ ನೀವು ಸದಾ ನಿರೀಕ್ಷಣೆ ಮಾಡ್ಕೊಳ್ಳಿ.
ಅಥವಾ ಚೆಕ್ ಮಾಡ್ಕೊಳ್ಳಿ ಕಿ ನನ್ನ ಪ್ರತಿಯೊಂದು ಪಾತ್ರ ಮಾಡ್ತಾ ಇರುವಾಗ ಈ ಎರಡು ವಿಶೇಷತೆಗಳು ನನ್ನಲ್ಲಿ ಕಾಣಿಸ್ಕೊಳ್ತಾ ಇದೆಯಾ. ಈ ಡ್ರಾಮಾದ ಒಳಗಡೆ ನಾನು ಪಾತ್ರ ಮಾಡ್ತಾ ಇರುವಾಗ ಈ ಎರಡು ವಿಶೇಷತೆಗಳು ನನ್ನಲ್ಲಿ ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇದೆ. ಯಾವ್ದು ಎರಡು ವಿಶೇಷತೆಗಳು? ಒಂದು ಸಾಥಿ, ಜೊತೆಗಾರ. ಎರಡನೇದು ಸಾಕ್ಷಿ. ನಹಿತೋ ಕ್ಯಾ ಹೋಗ, ಈ ಎರಡು ವಿಶೇಷತೆಗಳು ನಿಮ್ಮಲ್ಲಿ ಇಲ್ಲ ಅಂದ್ರೆ ಏನಾಗುತ್ತೆ? ಸಾಧಾರಣ ಪಾಠದಾರಿ ಕೆಹಲಾಜ. ಈ ಎರಡು ವಿಶೇಷತೆಗಳು ನಿಮ್ಮಲ್ಲಿ ಇಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ಸಾಧಾರಣ ಪಾತ್ರಧಾರಿಗಳಂತ ಗಾಯನ ಆಗಿರು. ಈ ಎರಡು ವಿಶೇಷತೆಗಳು ನಿಮ್ಮಲ್ಲಿ ಇಲ್ಲ ಅಂದ್ರೆ ಸಾಧಾರಣ ಪಾತ್ರಧಾರಿಗಳಾಗಿರ್ತೇನೆ. ಸೊ ಅದರಿಂದ ಬಾಬಾ ಹೇಳ್ತಾರೆ ಬಾಪ್ ಶ್ರೇಷ್ಠ ಅವ್ರ ಬಚ್ಚೆ ಸಾಧಾರಣ. ಶೋಭೆಗ ನೀನ ತಂದೆ ನೋಡಿದ್ರೆ ಶ್ರೇಷ್ಠ, ಹೈಯೆಸ್ಟ್, ಮಕ್ಕಳು ಸಾಧಾರಣ. ಬಾಬಾ ಹೇಳ್ತಾರೆ ಇದು ಶೋಭಿಸೋದಿಲ್ಲಲ್ಲ ನೋಡೋದಿಕ್ಕೆ. ವಿಶೇಷ ಪಾಠ ಬಜಾನೆ ಕಾ ಶೃಂಗಾರ ಕೌನ್ ಸಾ ಹೈ? ಇನ್ನೊಂದು ಮತ್ತೆ ನೆಕ್ಸ್ಟ್ ಪಾಯಿಂಟ್ ಗೆ ಬರ್ತಾ ಇದ್ದಾರೆ ಬಾಬಾ. ಈಗ ನೀವು ವಿಶೇಷ ಪಾತ್ರ ಮಾಡ್ಬೇಕಂದಾಗ ನಿಮ್ಮ ವಿಶೇಷ ಶೃಂಗಾರ ಏನಾಗಿರುತ್ತೆ? ಯಾಕಂದ್ರೆ ಈಗ ಯಾವುದೇ ಒಂದು ಹೀರೋ ಹೀರೋಯಿನ್ ಆಗಿರ್ತಾರೆ ಅಂದ್ರೆ ಅವರ ಶೃಂಗಾರನೇ ಡಿಫ್ರೆಂಟ್ ಆಗಿರುತ್ತೆ. ಅದರಿಂದನೇ ಅವರು ಆಕರ್ಷಿತರಾಗಿರ್ತಾರೆ ಆ ಪಿಕ್ಚರ್ ಅಲ್ಲಿ, ಡ್ರಾಮಾದಲ್ಲಿ. ಅದೇ ರೀತಿ ಈ ಒಂದು ಸೃಷ್ಟಿ ನಾಟಕದಲ್ಲಿನೂ ಸಹ ನೀವು ಹೀರೋ ಪಾತ್ರಧಾರಿಗಳಂದಾಗ ನಿಮ್ಮ ವಿಶೇಷ ಶೃಂಗಾರ ಏನಾಗಿದೆ? सिर्फ पवित्रता, संपूर्ण पवित्रता. बाबा कहते हैं संपूर्ण पवित्रता ही आपका ಶೃಂಗಾರ. ಯಾಕಂದ್ರೆ ಸಂಪೂರ್ಣ ಪವಿತ್ರತೆ ಏನಿದೆಯೋ ಇದು ನಿಮ್ಮ ಮಕ್ಕಳ ಶೃಂಗಾರ ಆಗಿದೆ. ಸಂಕಲ್ಪ ಮೇ ಬಿ ತಿಳ್ಕೊಳ್ಳಿ, ಬಾಬಾ ಅದರ ಡೀಪ್ನೆಸ್ ಹೇಳ್ತಾ ಇದ್ದಾರೆ. ಸಂಕಲ್ಪದಲ್ಲಿನೂ ಸಹ अपवित्रता का अंश ಮಾತ್ರ ನಾ ಹೋ. ಈ 77 ಸೀರೀಸ್ ನಲ್ಲಿ ಬಾಬಾ ಎಷ್ಟು ಈ ಪವಿತ್ರತೆ ಡೀಪ್ನೆಸ್ ನನ್ನ ಎಷ್ಟೋ ಮುರಳಿಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಲ್ವಾ. ಬಾಬಾ ಹೇಳ್ತಾರೆ ಸಂಕಲ್ಪದಲ್ಲಿನೂ ಸಹ ಅಪವಿತ್ರತೆಯ ಅಂಶ ಮಾತ್ರನೂ ಸಹ ಇರಬಾರ್ದು. ऐसा श्रृंगार आपका निरंतर रहता है. ಈ ರೀತಿ ಶೃಂಗಾರ ನಿಮ್ದು निरंतरವಾಗಿರುತ್ತಾ? क्योंकि आप सब हद के अल्पकाल के पाठ बजाने वाले नहीं हो. ಯಾಕೆಂದ್ರೆ ತಾವೆಲ್ಲರೂ ಸಹ ಹದ್ದಿನ ಸಮಯಕ್ಕೋಸ್ಕರ ಅಥವಾ ಅಲ್ಪಕಾಲದ ಪಾತ್ರ ಮಾಡುವಂತವ್ರಲ್ಲ. ಬರೀ ಸ್ವಲ್ಪ ಸಮಯಕ್ಕೆ ಪಾತ್ರ ಮಾಡುವಂತವ್ರಲ್ಲ ನೀವು. ಸ್ವಲ್ಪ ಸ್ಥಾನಕ್ಕಿನೂ ಸಹ ಸೀಮಿತವಾಗಿರುವಂತವ್ರಲ್ಲ. ಲೇಕಿನ್ बेहद का और हर सेकंड हर संकल्प से सदा पाठ बजाने वाले. ಆದ್ರೆ ದೇಹದಿನ ರೀತಿಯಲ್ಲಿ ಅಂದ್ರೆ ಇಡೀ ಸೃಷ್ಟಿ ನಾಟಕಕ್ಕೆ ಸಂಬಂಧಪಟ್ಟಿರುವಂತ ರೀತಿಯಲ್ಲಿ ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪದಿಂದ ನೀವು ಸದಾ ಪಾತ್ರ ಮಾಡುವಂತ. इसीलिए सदा श्रृंगार की हुई मूर्त अर्थात ಸದಾ ಪವಿತ್ರ ಸ್ವರೂಪ ಹೋ. ಆ ಕಾರಣದಿಂದ ಬಾಬಾ ಏನ್ ಹೇಳ್ತಾರೆ, ಸದಾ ಶೃಂಗಾರ ಆಗಿರುವಂತಹ ಮೂರ್ತಿಯಾಗಿ, ಅದರ ಅರ್ಥನೇ ಆಗಿದೆ ಸದಾ ಪವಿತ್ರ ಸ್ವರೂಪ. ಇವತ್ತು ಸ್ವರೂಪ ನಮ್ದು ಪವಿತ್ರವಾಗಿರ್ಬೇಕು ಸಂಪೂರ್ಣ ರೀತಿ. ಈ ಸಮಯಕ ಶೃಂಗಾರ, ಈ ಸಮಯದಲ್ಲಿ ನೀವೇನ್ ಶೃಂಗಾರ ಮಾಡ್ಕೊಳ್ತೀರೋ जन्म जन्मांतर के लिए अविनाशी बन जाए. ಈ ಸಮಯದಲ್ಲಿ ನೀವು ಮಾಡಿಕೊಳ್ಳುವಂತಹ ಶೃಂಗಾರ ಜನ್ಮ ಜನ್ಮಾಂತರಕ್ಕೋಸ್ಕರ ಅವಿನಾಶಿ ಆಗ್ಬಿಡುತ್ತೆ. तो मुख्य संस्कार भरने का समय अभी है. ಈ ರೀತಿ ಮುಖ್ಯ ಸಂಸ್ಕಾರಗಳೇನಿದೆ ಸಂಪೂರ್ಣ ಪವಿತ್ರತೆ, ಇದನ್ನ ತುಂಬಿಕೊಳ್ಳುವಂತಹ ಸಮಯ ಈ ಸಮಯ ಆಗಿದೆ. आत्मा में हर जन्म के संस्कार का रिकॉर्ड
ತಿಳ್ಕೊಳ್ಳಿ, ಬಾಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ, ಆತ್ಮನಲ್ಲಿ ಪ್ರತಿ ಜನ್ಮದ ಸಂಸ್ಕಾರಗಳನ್ನ ತುಂಬಿಕೊಳ್ಳುವಂತಹ ಸಮಯ ಈ समय। आत्मा में हर जन्म के संस्कारों का रिकॉर्ड इस समय अभी भर रहे। ಏನೇನ್ ಜನ್ಮಕ್ಕೆ ಏನೇನ್ ಬೇಕಾಗಿದೆಯೋ ಅದೆಲ್ಲವೂ ಸಹ ಶೂಟ್ ಆಗ್ತಾ ಇರುವಂತಹ ಸಮಯ ಈ ಸಂಗಮ। 84 ಜನ್ಮಗಳಿಗೆ ಬೇಕಾಗಿರುವಂತಹ ಸಂಸ್ಕಾರಗಳನ್ನ ಈಗ ನೀವು ತುಂಬಿಸ್ಕೊಳ್ತಾ ಇದ್ದೀರಿ। तो रिकॉर्ड बनने का समय सेकंड सेकंड का अटेंशन रखा जाता है ना। ಬಾಬಾ ಹೇಳ್ತಾರೆ ಸೆಕೆಂಡ್ ನಿಮಿಷನೂ ಇಲ್ಲ ಗಂಟೆನೂ ಇಲ್ಲ, ಒಂದಿನ ನೋಡಿ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಳ್ಳಿ। ಪುರುಷಾರ್ಥ ಏನಾದ್ರೂ ಹೇಳಿದ್ರೆ ಪುರುಷಾರ್ಥ ನಾಳೆಯಿಂದ ಮಾಡೋಣ, ನಾಳೆ ಬಾಬಾ ಹೇಳ್ತಾರೆ ಸೆಕೆಂಡ್ ಸೆಕೆಂಡ್ಗೆ ಇಲ್ಲಿ ನಿಮ್ದು ತುಂಬ್ತಾ ಇದೆ। ಒಂದ್ ಸೆಕೆಂಡ್ ನೀವು ಕಳೆದಿದ್ರೆ ಅಂದ್ರೆ ಯಾವ್ದೋ ಜನ್ಮದಲ್ಲಿ ಒಂದು ವರ್ಷಗಳೇ ಕಳೆದು ಬಿಡುತ್ತೆ, ಕೆಟ್ಟೋಗಿರುತ್ತೆ, ಆತರ ಶೂಟಿಂಗ್ ನಡೀತಾ ಇದೆ। तो रिकॉर्ड बनने का समय, ನಿಮ್ಮ ರಿಕಾರ್ಡ್ ತುಂಬಿಕೊಳ್ಳುವಂತ ಸಮಯ ಸೆಕೆಂಡ್ ಸೆಕೆಂಡ್ का अटेंशन रखा जाए। सेकंड सेकंड ಅದನ್ನು ಸಹ अटेंशन ಇಟ್ಕೊಳ್ಳುವಂತದ್ದು। किसी भी प्रकार के टेंशन का अटेंशन या टेंशन में अटेंशन रहे ऐसा नहीं। ಬಾಬಾ ಹೇಳ್ತಾರೆ ಯಾವುದೇ ಪ್ರಕಾರದ ಟೆನ್ಷನ್ ದ ಅಟೆನ್ಷನ್ ಇಟ್ಕೊಳ್ಳೋದು ಅಥವಾ ಟೆನ್ಷನ್ ನಲ್ಲಿ ಒಂದು अटेंशन अन्ना कलियुವಂತ। अगर किसी भी प्रकार का है ये टेंशन होता है, अटेंशन इट्ಕೊಳ್ತಾ ಯಾವುದೇ ಪ್ರಕಾರದ ಟೆನ್ಷನ್ ಆಗ್ಬಿಟ್ಟಿದೆ ಅಂದ್ರೆ तो क्या हो, ಅಯ್ಯೋ ನಾನು ಇದು ಮಾಡ್ಬೇಕು ಅಂತ ಇರುತ್ತಲ್ಲ ಒಂದೊಂದ್ಸರಿ, ಅದರಲ್ಲಿನೇ ಏನಾಗುತ್ತೆ ಟೆನ್ಷನ್ ಆಗ್ಬಿಡುತ್ತೆ। अटेंशन इಟ್ಕೊಳ್ಳೋದ್ರಲ್ಲಿನೇ ಟೆನ್ಷನ್ ಆಗುತ್ತೆ, ಟೆನ್ಷನ್ होता है तो रिकॉर्ड ठीक नहीं बन सके। ಲಕ್ಷ್ಮಿ ಟೆನ್ಷನ್ ಅಲ್ಲಿ ನೀವು ಅಟೆನ್ಷನ್ ಇಟ್ಕೊಳ್ದಂಗೆ ಮಾಡಿದ್ರೆ ರಿಕಾರ್ಡ್ ಸರಿಯಾಗಿ ತುಂಬಿಸ್ಕೊಳಕ್ಕಾಗಲ್ಲ। ಅದಕ್ಕೆ ಆಮೇಲೆ ಏನಿಗೆ ಟೆನ್ಷನ್ ಇಟ್ಕೊಳ್ಳೋದು, ಏನಾಗುವಂತಿದ್ಯೋ ಅದೇ ಆಗುತ್ತೆ। ನನ್ನ ರಿಕಾರ್ಡ್ ನಾನು ಯಾಕೆ ಕೆಡ್ಸ್ಕೋಬೇಕು ಆ ಸಮಯದಲ್ಲಿ? ಭಲೆ ಅಟೆನ್ಷನ್ ಓಕೆ, ಅಟೆನ್ಷನ್ ಇಂದ ಟೆನ್ಷನ್ ತಂದ್ಕೊಂಡು ರಿಕಾರ್ಡ್ ನನ್ನ ಒಂದೊಂದು ಸಮಯದಲ್ಲಿ ಕೆಡ್ಸ್ಕೊಂಡು ಸದಾ काल के लिए अल्लाह नेनप ಮಾಡಿಸ್ತಾ ಇರೋದು सदा काल के लिए श्रेष्ठ नाम के बजाय यही गायन होता रहेगा कि जितना अच्छा बनना चाहिए उतना नहीं बना। सदा ಕಾಲಕ್ಕೋಸ್ಕರ ಶ್ರೇಷ್ಠ ಹೆಸರಿಗೆ ಬದಲಾಗಿ ನಮ್ಮ ರೆಕಾರ್ಡ್ ನಲ್ಲಿ ಶ್ರೇಷ್ಠ ಹೆಸರಿಗೆ ಬದಲಾಗಿ ಇದೇ ಗಾಯನ ಇರುತ್ತೆ। ನಾನು ಎಷ್ಟು ಒಳ್ಳೆ ರೀತಿಯಲ್ಲಿ ತುಂಬಿಕೋಬೇಕಾಗಿದೆಯೋ ನನ್ನ ರೆಕಾರ್ಡ್ ನನ್ನ ಅಷ್ಟು ತುಂಬಿಕೊಳ್ಳಕ ಆಗ್ತದೆ, नहीं बरा। इसीलिए हर प्रकार के टेंशन से परे रहो। ಅದರಿಂದ ಎಲ್ಲಾ ಪ್ರಕಾರದ ಟೆನ್ಷನ್ಗಳಿಂದ ದೂರ ಇರಿ, ಎಲ್ಲಾ ಪ್ರಕಾರದ ಯಾವುದೇ ಟೆನ್ಷನ್ ಇರಿ ಅದನ್ನ ದೂರ ಇಡಿ ಅಂತ। स्वयं और समय का बाप के साथ का अटेंशन रखते। ಈಗ ಅದಕ್ಕೆ ದೂರ ಮಾಡೋದು ಹೆಂಗೆ? ಸ್ವಯಂ ಮತ್ತೆ ಸಮಯದು, ಸ್ವಯಂ ಬಗ್ಗೆ ಸಮಯದ ಬಗ್ಗೆ ಅಟೆನ್ಷನ್, ಒಂದು ಸ್ವಯಂ ಬಗ್ಗೆ ಅಟೆನ್ಷನ್ ಕೊಡಿ, ಸಮಯದ ಬಗ್ಗೆ ಇನ್ನೊಂದು ಬಾಪ್ ಕೆ ಸಾಥ್ ಕಾ ಅಟೆನ್ಷನ್ ರಖತೆ, ತಂದೆ ಜೊತೆ ಇದೀನ ಇಲ್ವಾ ಆ ಮಾತಿನ ಬಗ್ಗೆ ಅಟೆನ್ಷನ್ ಅನ್ನ ಇಡ್ತಾ ಸೆಕೆಂಡ್ ಸೆಕೆಂಡ್ ಕಾ ಪಾಠ ಬಜ। ಸೆಕೆಂಡ್ ಸೆಕೆಂಡ್ ಅಂದ್ರೆ ಎಷ್ಟು ಅಟೆನ್ಷನ್ ಇಟ್ಕೋಬೇಕು, ಈ ಸೆಕೆಂಡ್ ನಲ್ಲಿ ನಾನು ತಂದೆ ಜೊತೆ ಇದೀನ ಇಲ್ವಾ ಫಸ್ಟ್ ಅದು ಚೆಕ್ ಮಾಡ್ಕೊಳ್ತಾ ಹೋಗಿ, ಅದೇ ಸರಿಪಡಿಸ್ಕೊಳ್ಳಿ। ಬಾಬಾ ನನಗೆ ಈ ಸೆಕೆಂಡ್ ನಲ್ಲಿ ಜೊತೆಯಲ್ಲಿದ್ದೀರಾ? ಅದಕ್ಕೆ ಮಮ್ಮ ಏನ್ ಮಾಡಿದ್ದಾರೆ, ಆ ತರ ಪುರುಷಾರ್ಥಕ್ಕೋಸ್ಕರ क्या स्लोगन रखा मम्मा ने कि हर घड़ी मेरा अंतिम घड़ी। इसके लिए ಈ ಕಾರಣದಿಂದನೇ ಮಮ್ಮ ಈ ಸ್ಲೋಗನ್ ಅನ್ನ ಇಟ್ಕೊಂಡು ನನ್ನ ಪ್ರತಿ ಒಂದು ಗಳಿಗೆ ಅಂತಿಮ ಗಳಿಗೆ, ಅಂದ್ರೆ ಈ ಗಳಿಗೆಯಲ್ಲಿ ನಾನು ಬಾಬನ್ ನೆನ್ಪು ಹೋಯ್ತಂದ್ರೆ ಹೋಯ್ತಲ್ವ, ಅದಕ್ಕೆ ಸೆಕೆಂಡ್ ಸೆಕೆಂಡಿಗೂ ತಂದೆ ಜೊತೆ ಅಟೆನ್ಷನ್ ಇಟ್ಕೊಂಡು ಪಾತ್ರ ಮಾಡಿ। तो मास्टर सर्वशक्तिवान ಆಲ್ಮೈಟಿ ಅಥಾರಿಟಿ ಕಿ ಸಂತಾನ್, ಯಾರು ನೀವು, ನಿನ್ನನ್ನು ಬಾಬಾ ಪದೇ ಪದೇ ನೆನಪು ಮಾಡಿಸ್ತಾ ಇದ್ದಾರೆ, ನೀವು ಸಾಧಾರಣ ಆತ್ಮ ಅಲ್ಲ,
ನೀವು ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ರೆ ಮತ್ತೆ ಆಲ್ಮೈಟಿ ಅಥಾರಿಟಿಯ ಸಂತಾನರಾಗಿದ್ರೆ ಐಸಿ ನಾಲೆಜ್ಫುಲ್ ಆತ್ಮಾವೊಮ್ಮೆ ತಿಳ್ಕೊಳ್ಳಿ ಬಾಬಾ ಎಷ್ಟು ಹೈಯೆಸ್ಟ್ ಸೋಮಾನ ಕೊಟ್ಟು ಹೇಳ್ತಾರೆ ಅಂದ್ರೆ ಈ ಒಂದ್ ಕಡೆ ನೀವು ಮಾಸ್ಟರ್ ಸರ್ವಶಕ್ತಿವಂತ, ಇನ್ನೊಂದ್ ಕಡೆ ಮಾಸ್ಟರ್ ಆಲ್ಮೈಟಿ ಅಥಾರಿಟಿ. ಸೊ ಸರ್ವಶಕ್ತಿವಂತ ಆಲ್ಮೈಟಿ ಅಥಾರಿಟಿ ಆಗಿ ಮತ್ತೆ ನಾಲೆಜ್ಫುಲ್ ಆತ್ಮ ಆಗಿ ಜ್ಞಾನಸಾಗರ ಆಗಿ टेंशन का आधार दो शब्द. ಟೆನ್ಷನ್ ಇಟ್ಕೊಳ್ತೀರಲ್ವಾ ಬಾಬಾ ಹೇಳ್ತಾರೆ ಟೆನ್ಷನ್ಗೆ ಆಧಾರ, ಟೆನ್ಷನ್ ಬರೋದಿಕ್ಕೆ ಆಧಾರ ಏನು, ನಿಮ್ಮಲ್ಲಿ ಟೆನ್ಷನ್ ಯಾಕೆ ಬರ್ತಾ ಇದೆ ಅದಕ್ಕೆ ಆಧಾರ ಎರಡು ಶಬ್ದ. कौन से शब्द हैं? क्यों और क्या. ಯಾಕೆ ಏನು, ಯಾಕಾಯ್ತು ಏನಕ್ಕಾಯ್ತು, क्या और क्यों, ये है टेंशन आने का दो शब्द. किसी भी बात में बाबा बिड़सी ಹೇಳ್ತಾ ಇದ್ರು ಅದನ್ನ, किसी भी बात में यह क्यों हुआ और यह क्या हुआ. ಯಾವುದೇ ಮಾತಿನಲ್ಲಿ ಇದು ಯಾಕಾಯ್ತು, ಇದಕ್ಕೆ ಏನಕ್ಕಾಯ್ತು. जब ये दो शब्द बुद्धि में आ जाते हैं, ಯಾವಾಗ ಈ ಎರಡು ಶಬ್ದಗಳು ನಿಮ್ಮ ಬುದ್ಧಿಯಲ್ಲಿ ಬರ್ತವೆ, तब किसी भी प्रकार का टेंशन आप में पैदा होता है. ಯಾವಾಗ ಯಾಕೆ ಏನು ಕ್ಯೂ और क्या ಈ ಎರಡು ಶಬ್ದಗಳು ಯಾವಾಗ ನಿಮ್ಮ ಬುದ್ಧಿಯಲ್ಲಿ ಉತ್ಪನ್ನ ಆಗುತ್ತೆ ತಿಳ್ಕೊಳ್ಳಿ, ಯಾವಾಗ ಉತ್ಪನ್ನ ಆಯಿತು ಅದೇ ಸಮಯದಲ್ಲಿ ಟೆನ್ಷನ್ ಜನ್ಮ ತಗೊಂಡಿದೆ, ಬೀಜ ಅಂಕುರಿತ ಆಗಿದೆ. लेकिन ಸಂಗಮ ಯುಗಿ ಶ್ರೇಷ್ಠ ಪಾಠಧಾರಿ ಆತ್ಮಯೇ, ಆದ್ರೆ ನೀವು ಸಂಗಮ ಯುಗದ ಶ್ರೇಷ್ಠ ಪಾತ್ರಧಾರಿ ಆತ್ಮಗಳು ಕ್ಯೂ ಕ್ಯಾಕ ಟೆನ್ಷನ್ ನಹಿ ರಖ ಸಕ್. ಯಾಕಾಯ್ತು ಏನಕ್ಕಾಯ್ತು ಅವ್ ಹೇಳ್ತಾರೆ ಈ ತರ ಟೆನ್ಷನ್ ಇಟ್ಕೊಳಂಗ ಏನಾಗಿದ್ರು ಕಲ್ಯಾಣ ಆಯ್ತು, ಏನ್ ಆಗುವಂತದಿದ್ರು ಕಲ್ಯಾಣ ಆಗ್ತಾ ಇದೆ, ನಾನ್ಯಾಕೆ ಟೆನ್ಷನ್ ಇಟ್ಕೋಬೇಕು. ಭೂಮಿ ಬೀಳ್ತಾ ಇದೆಯಾ ಹೋಗ್ಲಿ, ನನಗೇನಾಗ್ಬೇಕಾಗಿದೆ. ಸಾವಿರಾರು ಜನ ಸತ್ತು ಹೋಗ್ತಾ ಇದಾರೆ, ಓಕೆ ನನಗೇನಾಗ್ತದೆ, ಫಸ್ಟ್ ನನ್ನ ಸ್ಥಿತಿ ಹೆಂಗಿದೆ, ಜಾನಕಿ ದಾದಿ ಸ್ಥಿತಿ ಹೇಗಿರ್ಬೋದು ಯೋಚನೆ ಮಾಡಿ. ಇಡೀ ವರ್ಲ್ಡ್ ಅಲ್ಲಿ ಆಲ್ಮೈಟಿ ಅಥವಾ ಇಡೀ ವರ್ಲ್ಡ್ಗೆ ಮೋಸ್ಟ್ ಸ್ಟೇಬಲ್ ಮೈಂಡ್ ಲೇಡಿ ಅಂತ ಅನ್ಸ್ಕೊಂಡಿದ್ದಾರೆ ದಾದಿ ಅಂದಾಗ ಅವರ ಮೈಂಡಿನ ಸ್ಥಿತಿ ಹೇಗಿರ್ತದೆ ಯೋಚನೆ ಮಾಡಿ ಒಂದ್ಸರಿ. ಹೆಂಗಿರ್ಬೋದು ಅಂದ್ರೆ ನಿಮ್ಮ ಎದುರುಗಡೆ ಬಾಂಬ್ ಬೀಳ್ತಾ ಇದೆ, ಯಾವುದೇ ರೀತಿಯಲ್ಲಿ ಅವರಿಗೆ ಟೆನ್ಷನ್ ಅನ್ಸೋದೇ. टेंशन नहीं रख सकते क्योंकि सब जानते हैं साक्षी और साथीपन की विशेषता से. ಯಾವಾಗ ಈ ಎರಡು ವಿಶೇಷತೆಗಳನ್ನ ನಿಮ್ಮಲ್ಲಿ ಇಟ್ಕೊಳ್ತೀರಿ, ಯಾವ್ದೆರಡು ವಿಶೇಷತೆಗಳು, ಸಾಕ್ಷಿ ಮತ್ತೆ ಸಾಥಿ ಜೊತೆಗಾರ, ಈ ಎರಡು ವಿಶೇಷತೆಗಳನ್ನ ನಿಮ್ ಜೊತೆ ಇಟ್ಕೊಳ್ತೀರಿ. तो ड्रामा के हर पार्ट को बजाते हुए कभी भी टेंशन नहीं आ सकता. ಎರಡು ವಿಶೇಷ ನಿಮ್ಮಲ್ಲಿದ್ರೆ ಡ್ರಾಮಾದ ಪ್ರತಿಯೊಂದು ಪಾತ್ರ ಮಾಡ್ತಾ ಇರುವಾಗ ನಿಮ್ಗೆ ಯಾವುದೇ ಕಾರಣಕ್ಕೆ ಟೆನ್ಷನ್ ಬರೋದೇ ಇಲ್ಲ. ಇತನಿ ಈಸಿ, ಎಷ್ಟು ಈಸಿಯಲ್ಲಿ ಹೇಳ್ತಾ ಇದ್ದೀನಿ ನೋಡುತ್ತ. ಯಾಕೆ ಮಾಡೋದು ಈಸಿ, ಅಪ್ಲೈ ಮಾಡಿದ್ರೆ ಅದು ಈಸಿನೇ, ನಾವು ಅಪ್ಲೈ ಮಾಡಲ್ಲ ಅದಕ್ಕೆ ಕಷ್ಟ ಆಗ್ತದೆ. तो अपने इस विशेष कल्याणकारी समय को, ಯಾಕಂದ್ರೆ ಇದು ನಿಮ್ಮ ವಿಶೇಷವಾದಂತಹ ಕಲ್ಯಾಣಕಾರಿ ಸಮಯವನ್ನ ಸಮಜ್ತೆ ಹುವೆ ತಿಳ್ಕೊಳ್ತಾ, हर सेकंड के संस्कारों का रिकॉर्ड नंबर 1 स्टेज में ಬರ್ತೆ ಜೋ. ಪ್ರತಿಯೊಂದು ಸೆಕೆಂಡಿನ ಸಂಸ್ಕಾರಗಳ ರಿಕಾರ್ಡ್ ಅನ್ನ, ಪ್ರತಿ ಸೆಕೆಂಡ್ ಅಲ್ಲಿ ಏನ್ ಸಂಸ್ಕಾರಗಳ ರಿಕಾರ್ಡ್ ತುಂಬ್ತಾ ಇದೆ, ಸೆಕೆಂಡ್ಗೆ ತುಂಬ್ತಾ ಇದೆ ನಮ್ಮ ಒಳಗಡೆ. ಆ ಸೆಕೆಂಡಿನ ಸಂಸ್ಕಾರಗಳ ರಿಕಾರ್ಡ್ ಅನ್ನ ಹೇಗ್ ತುಂಬ್ಕೋಬೇಕು, ನಂಬರ್ 1 ಸ್ಟೇಜ್ ನಲ್ಲಿ ತುಂಬಿಕೊಳ್ತಾ ಹೋಗಿ. ಪ್ರತಿ ಸೆಕೆಂಡ್, ಈ ಸೆಕೆಂಡ್ ನಾನು ಚೆನ್ನಾಗಿದೆಯಾ ಪಾತ್ರ, ಓ ಗುಡ್, ಹೇಳ್ತಾರಲ್ಲ 1 2 3 ರೆಡಿ ಅಂತ, ಆ ತರ ಪ್ರತಿ ಸೆಕೆಂಡ್ ರೆಡಿ ಇರ್ಬೇಕು. ಬರೀ ಆನ್ ಆದಾಗ ಅಷ್ಟೇ ಅಲ್ಲ,
ಪ್ರತಿ ಸೆಕೆಂಡ್ ನಾವು ಸ್ಟೇಜ್ ಮೇಲೆ ಪಾತ್ರ ಮಾಡ್ತಾ ಇರುವಾಗ ತುಂಬಾ ಅಲರ್ಟ್ ಆಗಿ ರೆಡಿ ಆಗಿತ್ತು. ನಾಲೆಜ್ಫುಲ್ ಸ್ಟೇಜ್ ಅರ್ಥಾತ್ ಬಾಬಾ ಮುಂದಕ್ಕೆ ಇನ್ನೂ ಹೋಗಿ ಹೇಳ್ತಾರೆ, नालेजफुल स्टेज अंद्रे अर्थ इस संगम युग की स्थिति का आसन जानते हो ना. ಈ ಸಂಗಮ ಯುಗದ ಸ್ಥಿತಿಯ ಆಸನದ ಬಗ್ಗೆ ಗೊತ್ತಿದೆಯಲ್ವ? ಯಾವ ಸ್ಥಿತಿಯ ಆಸನ ಇಟ್ಕೋಬೇಕು? ಭಕ್ತಿ मार्ग में विद्या की देवी सरस्वती को कौन सा आसन दिखाया हुआ है? ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ವಿದ್ಯಾದೇವಿ सरस्वती दुर्गेश कौन से आसन पर बैठी है सरस्वती, देखा कभी? इसे क्यों दिखाया है? ಆ ಆಸನವನ್ನ ಯಾಕೆ ತೋರಿಸಿದ್ದಾರೆ? ಏನ್ ಆಸನ ತೋರಿಸಿದ್ದಾರೆ? ಹಂಸ. तो इसको क्यों दिखाया? सरस्वतीಗೆ ಹಂಸ ಆಸನವನ್ನ ಯಾಕೆ ತೋರಿಸಿದ್ದಾರೆ? इसका विशेष गुण कौन सा गाया हुआ है? ಹಂಸದು ವಿಶೇಷವಾದಂತಹ ಗುಣ ಯಾವುದು ಗಾಯನ ಇದೆ? उसका विशेष गुण है कि नॉलेजफुल का भी दिखाया है. ಹಂಸ ಬಹಳ ನಾಲೆಜ್ಫುಲ್ ಆಗಿರುತ್ತೆ. ಯಾಕಂದ್ರೆ ಅದರ ಎದುರುಗಡೆ ಹಾಲು ಮತ್ತೆ ನೀರು ಬೆರೆಸಿಟ್ಬಿಡಿ, ಅದು ಗೊತ್ತಿರುತ್ತೆ. ಅದ್ರ ಒಳಗಡೆ ಇರುವಂತ ಬರೀ ಹಾಲು ಮಾತ್ರ ತಗೊಂಡು ನೀರು, ಅದಕ್ಕೆ ಹಂಸ ಕ್ಷೀರ ನ್ಯಾಯ ಅಂತಾರೆ. ನ್ಯಾಯ ಇದ್ದಾಗ ಹಂಸ ಏನ್ ಮಾಡುತ್ತೆ? ಹಾಲುನಿ ಮತ್ತೆ ನೀರನ್ನು ಬೇರೆ ಬೇರೆ, ಹಂಸ ಕ್ಷೀರ ನ್ಯಾಯ ಅಂತ. ಅದೇ ರೀತಿ ರತ್ನಗಳು, ಮುತ್ತುಗಳು ಮತ್ತೆ ಕಲ್ಲುಗಳು ಬೆರೆಸಿಟ್ಟಿದ್ರೆ ಅದ್ರ ಒಳಗಡೆ ಇರುವಂತ ಕಲ್ಲುಗಳು ಮಾತ್ರನೇ ಹಾರಿಸ್ಕೊಡುತ್ತೆ, ಮುತ್ತುಗಳನ್ನ ಹಾರಿಸ್ಕೊಡುತ್ತೆ. ಸೊ ಆ ರೀತಿ ಮುತ್ತುಗಳು ಮಾತ್ರ ಹಾರಿಸ್ಕೊಳ್ಳುವಂತ ಪವರ್ ಅದರಲ್ಲಿ. तो ನಾಲೆಜ್ಫುಲ್ ಕಾ ದಿಖಾಯ ಅಂದ್ರೆ ಹಂಸದಲ್ಲಿ ಆ ರೀತಿ ನಾಲೆಜ್ಫುಲ್ ಅನ್ನ ತೋರಿಸಿದ್ದಾರೆ. और दूसरा राइट और रॉन्ग का, सत्य असत्य को जानने वाला, यह भी नॉलेजफुल हुआ ना. ರೈಟ್ ಏನು, ರಾಂಗ್ ಏನು, ಸತ್ಯ ಏನು, ಅಸತ್ಯ ಏನು, ಇದನ್ನ ತಿಳ್ಕೊಳ್ಳುವಂಥದ್ದು ನಾಲೆಜ್ಫುಲ್ ಆಯ್ತಲ್ವಾ? ನಾಲೆಜ್ಫುಲ್ का आसन भी नॉलेज वाला ही तो दिखाया है ना. ನಾಲೆಜ್ಫುಲ್ ಆಸನನೇ ಸರಸ್ವತಿದು ಜ್ಞಾನಯುಕ್ತದು. ಸೊ ಅದ್ರ ಕೂತ್ಕೊಂಡಿರುವಂತವ್ರು ನಾಲೆಜ್ಫುಲ್ ಆಗಿರ್ತಾರ. तो विशेष नॉलेज राइट और रॉन्ग को जानने की. तो ವಿಶೇಷ ನಾಲೆಜ್ ಯಾವುದು? ಸರಿ ಮತ್ತೆ ತಪ್ಪುಗಳನ್ನ ತಿಳ್ಕೊಳ್ಳುವಂತ. ಅದೇ ಮೀನ್, ಇದು ಸರಿ ಇದು ತಪ್ಪು. ಯಾಕಂದ್ರೆ ಜಡ್ಜ್ಮೆಂಟ್ ಪವರ್ ಇರಲ್ಲ. ಯಾವುದೇ ಜಡ್ಜ್ ಸರಿಯಾದಂತ ನಿರ್ಣಯ ಕೊಡ್ಬೇಕಾದ್ರೆ ಅವನಿಗೆ ಗೊತ್ತಿರ್ಬೇಕು ಇದು ಸರಿ ಇದು ತಪ್ಪು. ನಾವು ಯಾರೇ ವ್ಯಕ್ತಿ ಬಂದಾಗ ಕೂಡಲೇ ಒಂದು ಹೇಳಿರ್ತಾರೆ, ನೋಡಿ ನಿಮ್ಗೆ ಇವ್ರ ಭಕ್ತಿಗೆ ಹಿಂಗೆ ಹೇಳ್ತಾರೆ, ಹೇಳಿದ ತಕ್ಷಣ ನಾವು ರಿಯಾಕ್ಷನ್ ಕೊಟ್ಬಿಡ್ತೀವಿ. ನಾವ್ ಹೇಳ್ತಾರೆ ಕೊಡಂಗಿಲ್ಲ. ಫಸ್ಟ್ ತಿಳ್ಕೋಬೇಕು ಆ ವ್ಯಕ್ತಿ ಸರಿಯಾಗಿ ಹೇಳ್ತಾ ಇದನ್ನ ಇಲ್ವಾ, ರೈಟ್ ಆರ್ ರಾಂಗ್. ಆದ್ಮೇಲೆ ಅದಕ್ಕೆ ಏನ್ ಮಾಡ್ಬೇಕು, ಆಮೇಲೆ ನೆಕ್ಸ್ಟ್ ಫರ್ದರ್ ಶಿಕ್ಷಣ ಕೊಡೋದೇ. ಕೂಡಲೇ ನಾವು ಜಡ್ಜ್ಮೆಂಟ್ ಕೊಡುವಂಥದ್ದು, ಅವ್ರು ಹೇಳಿದ ತಕ್ಷಣ ಕೋಪ ತೋರಿಸುವಂಥದ್ದು, ಇವೆಲ್ಲ ರಾಂಗ್. ಇದು ನಾಲೆಜ್ಫುಲ್ ಆತ್ಮಗಳ ಲಕ್ಷಣ ಅಲ್ಲ. दूसरी बात, ಎರಡನೇದು ವಿಶೇಷತೆ, आपकी स्थिति का यादगार भी आसन के रूप में दिखाए. ಒಂದು ನಾಲೆಜ್ಫುಲ್, ಎರಡನೇದು ನಿಮ್ಮ ಸ್ಥಿತಿ ಏನ್ ಇಟ್ಕೊಂಡಿರ್ತೀರಲ್ವಾ ಆ ಸ್ಥಿತಿಯ ಸ್ಮಾರಕನೂ ಸಹ ಆಸನದ ರೂಪದಲ್ಲಿ ತೋರಿಸಿದ್ದಾರೆ. ಏನದು? ಸದಾ ಶುದ್ಧ ಸಂಕಲ್ಪ का भोजन बुद्धि द्वारा ग्रहण करने वाला. ಅದು ಬರೀ ಮುತ್ತುಗಳನ್ನೇ ಹಾರಿಸ್ಕೊಳ್ಳುವಂಥದ್ದಲ್ವಾ ಹಂಸ. ಅದೇ ರೀತಿ ನೀವು ಸಹ ಏನ್ ಮಾಡ್ತೀರಿ? ಶುದ್ಧ ಸಂಕಲ್ಪಗಳ ಭೋಜನವನ್ನ ಬುದ್ಧಿ ಮೂಲಕ ಗ್ರಹಣ ಮಾಡುವಂತ. ನಿಮ್ಮ ಎದುರುಗಡೆ ಕಲ್ಲುಗಳು ಮತ್ತೆ ಮುತ್ತುಗಳು ಅಂದ್ರೆ ಕೆಟ್ಟದು ಒಳ್ಳೇದು ಇಟ್ಟಿದ್ದಾರೆ. ಸೊ ಏನ್ ತಗೊಳ್ತೀರಿ ನೀವು? ಒಳ್ಳೆಯದನ್ನೇ ಸ್ವೀಕಾರ ಮಾಡುವಂತ ಬುದ್ಧಿ. ಇದನ್ನು ಸಹ ಅಲ್ಲಿ ತೋರಿಸಿದ್ದಾರೆ ಆಸನದ ರೂಪದಲ್ಲಿ. तो ಸದಾ ಈ ಸರ್ವ ಆತ್ಮಾओं द्वारा, ಈ ರೀತಿ ಸದಾನಿ ಸರ್ವ ಆತ್ಮಗಳ ಮೂಲಕ ರಚನಾ ದ್ವಾರ, ರಚನೆ ಮೂಲಕ ಗುಣ ಧಾರಣ करने वाला उसी को मोती चुगने वाला दिखाया. ಅದನ್ನೇ ಮುತ್ತುಗಳನ್ನ ಹಾರಿಸ್ಕೊಳ್ಳುವಂತ ರೀತಿಯಲ್ಲಿ ತೋರಿಸಿದ್ದಾರೆ ನಿಮ್ಮ ಆಸನಕ್ಕೆ. तीसरी बात, ಮೂರನೇ ಮಾತು,
ಏನಿರ್ಬೋದು ಹಂಸದು? ಯೋಚನೆ ಮಾಡಿದ್ರ ಹಂಸನು ಕೊಕ್ಕೆಯನ್ನು ಕಂಪೇರ್ ಮಾಡಿ, ಅವಾಗ ನಿಮಗೆ ಗೊತ್ತಾಗ್ಬೋದು. ಎಷ್ಟು ವಿಶೇಷದಲ್ಲಿ ನೋಡಿ, ಬಾಬಾ ಎಷ್ಟು ಬಿಡಿಸಿ ಹೇಳ್ತಾ, ಹಂಸದ ಬಗ್ಗೆ ಗೊತ್ತೇ ಇಲ್ಲ ಅಂತ ಕೆಲವರು. तो बाबा ಹೇಳ್ತಾರೆ तीसरी बात है ಸ್ವಚ್ಛತಾ. ಹಂಸ ಎಷ್ಟು ಸ್ವಚ್ಛವಾಗಿರುತ್ತೆ, ಹೋಗಿ ನೋಡಿದ್ರೆ ಗೊತ್ತೆ. ಕೊಕ್ಕರೆ ಒಂಥರ बगुला देखा? बगुला क्या करती है? हाँ, कदीश में रहती है और ऊपर से वो खाती भी क्या है? मछली। और हंस क्या खाते है ना? स्वच्छता की निशानी है। ಸ್ವಚ್ಛತಾ की निशानी सफेद रंग भी दिखाया, ವೈಟ್ ವೈಟ್ ಆಗಿರುತ್ತೆ. ಸ್ವಚ್ಛತೆಯ ಒಂದು ಗುರುತು ಬಿಳಿ ವರ್ಣ ಅಂತ ತೋರಿಸ್ತಾರೆ. ಸ್ವಚ್ಛತಾ ಅರ್ಥಾತ್ ಪವಿತ್ರ. स्वच्छते अंदरने अर्थ पवित्रते। तो सदा नॉलेजफुल स्थिति में स्थित ही रहने की निशानी। ಆ ರೀತಿ ಸದಾ ನೀವು ನಾಲೆಜ್ಫುಲ್ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಗುರ್ತೇ ಆಗಿದೆ ಹಂಸಕ ಆಸನ. ಹಂಸದ ಆಸನ ಆ ರೀತಿಯಲ್ಲಿ ತೋರಿಸಿದ್ದಾರೆ ಭಕ್ತಿ ಮಾರ್ಗದಲ್ಲಿ. ಬಟ್ ನೀವು ಸೂಕ್ಷ್ಮವಾಗಿ ಆ ತರ ಆಸನದಲ್ಲಿ ಕೂತ್ಕೊಂಡು ನಾಲೆಜ್ಫುಲ್, ಸ್ವಚ್ಛತೆ, ಎರಡನೇದು ಆಹಾರ, ಬುದ್ಧಿ ಆಹಾರ, ಈ 3 ಪಾಯಿಂಟ್ ನಿಮ್ಮಲ್ಲಿ ಇರೋ ಕಾರಣದಿಂದ ಇದನ್ನ ಅವರು ಅಲ್ಲಿ ಹಂಸದ ಮೇಲೆ ಕೂತ್ಕೊಂಡು ಸರಸ್ವತಿ ಯಾರು ಕೂತ್ಕೊಳ್ತಾರೆ, ಪಾಪ ಪ್ರಾಣಿ ಸತ್ತೋಗ್ಬಿಡುತ್ತಲ್ಲ. ಯಾಕೆ ತೋರಿಸ್ತಾರೆ ಅಂದ್ರೆ ಈ ತರ ಗುಣಗಳು ನಿಮ್ಮಲ್ಲಿ ಇದ್ದಾವೆ ಅಂತ. हंस का आसन दिखाया जाता। सरस्वती को सदा सेवादारी रूप की निशानी क्या दिखाते हैं? बीन बजाते हुए दिखाते। सरस्वती की ಸೇವಾದಾರಿ ರೂಪದಲ್ಲಿ ಏನ್ ತೋರಿಸಿದ್ದಾರೆ? ಬೀನ ವೀಣೆ ವಾಯ್ದಿನಿ ಅಂತ ಸೇವೆ ಮಾಡ್ತಾ ಇರೋದು, ಎದುರುಗಡೆ ಒಂದವ್ರಿಗೆ ಖುಷಿ ಪಡಿಸೋದು ಅಥವಾ ಅವ್ರನ್ನ ಸಂಗೀತದಿಂದ ಸಂತುಷ್ಟ ಪಡಿಸುವಂತ ಸೇವೆಯಲ್ಲಿ ಬಿಸಿ ಇದ್ದಾರೆ ಅಂತ ತೋರಿಸಿದ್ದಾರೆ. बीन बजाते हुए दिखाए। यह ज्ञान की वीणा है, ಇದು ಜ್ಞಾನದ ವೀಣೆ ಆಗಿದೆ. ಸದಾ ಬಜಾತೆ रहना ಅರ್ಥಾತ್ ಸದಾ ಸೇವಾದಾರಿ रहना. ಸದಾ ನೀವು ಜ್ಞಾನ ವೀಣೆಯನ್ನ ನುಡಿಸ್ತಾ ಇರೋದು ಅಂದ್ರೆ ಅರ್ಥ ಸದಾ ಸೇವಾದಾರಿಯಾಗಿ ಇರುವಂಥದ್ದು ಗುರುತು. इतना डीप नॉलेज दिया इसमें। जैसे आसन यादगार रूप में दिखाया, ये ಆಸನವನ್ನ ಸ್ಮಾರಕ ರೂಪದಲ್ಲಿ ತೋರಿಸಿದ್ದಾರೆ. वैसे सब विशेषताएं धारणा का पाठ बजाना, ಅದೇ ರೀತಿ ಎಲ್ಲ ವಿಶೇಷತೆಗಳು ಧಾರಣೆಯ ಪಾತ್ರವನ್ನ ಮಾಡುವಂಥದ್ದು ಯಹಿ ವಿಶೇಷ ಪಾಠ. ಎಲ್ಲ ಧಾರಣೆ ಮಾಡ್ಕೊಂಡು ನೀವೇನ್ ಪಾತ್ರ ಮಾಡ್ತೀರಲ್ವಾ, ಇದೇ ನಿಮ್ಮ ವಿಶೇಷವಾದಂತಹ ಪಾತ್ರ ಆಗಿದೆ. तो सदा ऐसे विशेष पाठधारी समझते हुए अपना पाठ बचा. ಅದರಿಂದ ನಿಮ್ಮನ್ನ ನೀವು ಈ ರೀತಿ ವಿಶೇಷ ಪಾತ್ರಧಾರಿ ಅಂತ ತಿಳ್ಕೊಂಡು ನಿಮ್ಮ ವಿಶೇಷ ಪಾತ್ರವನ್ನ ಮಾಡಿ. ಇಂಥ ಆಸನ ಇದೆ, ಇಂಥ ಗುಣಗಳಿದೆ ನಿಮ್ಮಲ್ಲಿ, ಅದು ನನ್ನಲ್ಲಿ ಇದೆ ಅಂತ ತಿಳ್ಕೊಂಡು ಆ ರೀತಿ ಪಾತ್ರವನ್ನ ಮಾಡಿ. ಪ್ರಕೃತಿಗೆ ಅಧೀನ तो नहीं हो ना, ಬಾಬನ್ ಮತ್ತೆ ಡೌಟ್ ಬಂತು, ಪ್ರಕೃತಿಗೆ ಅಧೀನ ಅಂತೂ ಆಗಿಲ್ಲ ತಾನೆ. ಪ್ರಕೃತಿ का कोई भी तत्व हलचल में नहीं लाए. ನಿಮ್ಮನ್ನ ಯಾವುದೇ ಪ್ರಕೃತಿಯ ತತ್ವ ಹಲ್ಚಲ್ನಲ್ಲಿ ತಗೊಂಬರಬಾರ್ದು. क्योंकि आगे चलकर तो बहुत पेपर आने वाले. ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮ್ಮ ಎದುರುಗಡೆ ಬಹಳಷ್ಟು ಪೇಪರ್ಗಳು, ಕ್ವಶನ್ ಪೇಪರ್ಗಳು ಬರುವಂತದಿದೆ. किसी भी साधनों के आधार पर, ಇಂಪಾರ್ಟೆಂಟ್ ಸಿಂಪಲ್ ಲೈನ್ ಇದು, ಬಟ್ ಬಹಳ ಇಂಪಾರ್ಟೆಂಟ್ ಇದೆ, ಬಹಳ ಆಳವಾಗಿದೆ. किसी भी साधनों के आधार पर स्थिति का आधार ना बनाओ. ಅರ್ಥ ಆಗ್ತಾ ಇದೆಯಾ ಪಾಯಿಂಟ್? ಯಾವುದೇ ಸಾಧನಗಳ ಆಧಾರದ ಮೇಲೆ ನಿಮ್ಮ ಸ್ಥಿತಿನನ್ನ ಆಧಾರ ಮಾಡ್ಕೊಬೇಡಿ. ಈ ಅಂದ್ರೆ ಈ ಸಾಧನ, ಈಗ ಈ ಚೇರ್ ಇಲ್ಲ ಅಂದ್ರೆ ನಾನು ಪಾತ್ರನೇ ಮಾಡಿ, ಚೇರ್ ಅಲಗಾಡ್ತಾ ಇದೆ, ಅದರಿಂದ ಏನಾಗುತ್ತೆ? ನಾನು ಅಲಗಾಡ್ತೀನಿ. ಅಂದ್ರೆ ಇದನ್ನ ಆಧಾರ ತಗೊಂಡಿದೀವಲ್ವಾ. ಬಾಬಾ ಹೇಳ್ತಾರೆ ಯಾವುದೇ ಸಾಧನಗಳ ಆಧಾರದ ಮೇಲೆ ನಿಮ್ಮ ಸ್ಥಿತಿನನ್ನ ಆಧಾರವಾಗಿ ಇಟ್ಕೊಳ್ಬೇಡಿ. ಮಾಯಾ ಜೀತ್ ಕೆ ಸಾಥ್ ತುಮೆ ಪ್ರಕೃತಿ ಜೀತ್ भी बनना है. ಮಾಯಾ ಜೊತೆ ಜೊತೆ ನೀವು ಪ್ರಕೃತಿ ಜೀತನೂ ಸಹ ಆಗ್ಬೇಕಂತ. क्योंकि प्रकृति की हलचल के बीच यह क्या
या क्यों हुआ या कैसे होगा, ಪ್ರಕೃತಿಯ ಹಲ್ಚಲ್ ಮಧ್ಯದಲ್ಲಿ ಇದು ಯಾಕಾಯಿತು, ಇದೇನಾಯಿತು, ಇದು ಹೇಗಾಯಿತು, ಜರಾ ಬಿ ಸಂಕಲ್ಪ ಮೇ ಟೆನ್ಷನ್ ಹುआ ಅರ್ಥಾತ್ ಸ್ವಲ್ಪನೂ ಸಹ ಸಂಕಲ್ಪದಲ್ಲಿ ಏನಾದ್ರೂ ಒಂಚೂರು ಟೆನ್ಷನ್ ಆಯಿತು ಅಂದ್ರೆ ಅರ್ಥ ಅಟೆನ್ಷನ್ ಕಮ್ ಹುआ. ಸಂಕಲ್ಪದಲ್ಲಿ ಏನಾದ್ರೂ ಒಂಚೂರು ಟೆನ್ಷನ್ ಬಂತು ಅಂದ್ರೆ ಅದರ ಅರ್ಥನೇ ಆಗಿದೆ ಅಟೆನ್ಷನ್ ಕಡಿಮೆ ಆಯ್ತು. तो फुल पास नहीं होंगे, ಆ ಲೆಕ್ಕದಲ್ಲಿ ಫುಲ್ ಪಾಸ್ ಆಗಲ್ಲ. ಪಾಸ್ ಆಗ್ಬೋದು, ಫುಲ್ ಪಾಸ್ ಆಗಲ್ಲ, 60% अबव बरल. इसीलिए सदा कैसे रहो, अचल रहो. कुछ भी हो जाए, क्या क्यों कैसे कुछ नहीं, अंगद के समान अचल, अंगदನ ಸಮಾನ ಅಚಲವಾಗಿರಿ. सदा अपने नॉलेजफुल आसन पर स्थित रहने वाले, ಈ ರೀತಿ ತನ್ನ ನಾಲೆಜ್ಫುಲ್ ಆಸನದಲ್ಲಿ ಸ್ಥಿತರಾಗುವಂತವರು, हर सेकंड श्रेष्ठ पाठ बजाने वाले, प्रति सेकंड श्रेष्ठ पात्र ಮಾಡುವಂತವರು, हर प्रकार के पेपर में फुल पास होने वाले, पास विथ ऑनर बनने वाले, ಎಲ್ಲ ಪ್ರಕಾರ ಎಲ್ಲ ಪೇಪರ್ಗಳಲ್ಲಿ ಫುಲ್ ಪಾಸ್ ಆಗುವಂತ ಅಥವಾ पास विथ ऑनर ಆಗುವಂತವರು, सदा एक बाप की याद के रस में एक रस रहने वाले, ಸದಾ ಒಬ್ಬ ತಂದೆಯ ನೆನಪಿನ ರಸದಲ್ಲಿ ಏಕರಸವಾಗಿರುವಂತವರು, ऐसे सदा बाप समान श्रेष्ठ आत्ಮ हो. ಈ ರೀತಿ ತಂದೆಯ ಸಮಾನ ಶ್ರೇಷ್ಠ ಆತ್ಮಗಳಲ್ಲಿ ನೆನಪು, ಪ್ರೀತಿ ಮತ್ತೆ ನಮಸ್ತೆ ಎಲ್ಲರಿಗೂ ಕೊಡ್ಲಿಲ್ಲ. ಬಾಬಾ ಹೇಳ್ತಾರೆ ಯಾರು ಇಂತಹ ಶ್ರೇಷ್ಠ ಸ್ಥಿತಿನನ್ನ ಹೊಂದಿದ್ದಾರೆ, ಮತ್ತೆ ಯಾರು ತನ್ನನ್ನ ತಾನು ಪಾಸ್ ವಿತ್ ಆನರ್ ಸ್ಟೇಜ್ ಕನ್ನ ತಗೊಂಡ್ ಬಂದಿದ್ದಾರೆ, ಮತ್ತೆ ಯಾರು ಆಸನದಾರಿ ಆಗಿದ್ದಾರೆ ಅಂದ್ರೆ ಕಂಪ್ಲೀಟ್ ನಾಲೆಜ್ಫುಲ್ ಆಗಿ ತನ್ನ ಸ್ವಚ್ಛತೆ ಸೇವಾಧಾರಿ ಸ್ಥಿತಿಯಲ್ಲಿ, ಸರಸ್ವತಿ ಅಂದ್ರೇನೆ ಸೇವಾಧಾರಿ ಅಂತ, ಅದರ ಜೊತೆ ಜೊತೆ ನಾಲೆಜ್ಫುಲ್ ಅಂತ, ಈ ಕ್ವಾಲಿಟೀಸ್ ನನ್ನ ಯಾರು ಹೊಂದಿದ್ದಾರೆ ಬಾಬಾ ಹೇಳ್ತಾರೆ ಅಂತ ಆತ್ಮಗಳಿಗೆ ಸ್ವಯಂ ಭಗವಂತ ನಮಸ್ತೆ ಹೇಳ್ತಾರೆ. ಓಂ ಶಾ